ಬೀಗ್ರೆ ನಡೀರಿ ಹೋಗೋಣ. ಚಿಕನ್ ಗ್ರೇವಿ ಏನೋ ಮಾಡಬೇಕು ಅಂತ ಹೇಳ್ತಿದ್ರಲ್ಲ, ಅದಾದ್ರೂ ಮಾಡೋಣ ನಡೀರಿ. ಇನ್ನು ಒತ್ತೈತೆ, ಹುಡುಗರು ಬರೋದು ಇನ್ನು ಒತ್ತಾಗುತ್ತಂತೆ. ನಡೀರಿ ಹೋಗಿ ಮಾಡೋಣ ನಡೀರಿ. ಇಲ್ಲಿ ಯಾಕೆ ಸುಮ್ಕೆ ನಿಂತ್ಕೊಳ್ಳೋಣ ಅತ್ಲಾಗಿ, ಅದಾರು ಕೆಲಸ ಆಗ್ಲಿ ಅತ್ಲಾಗಿ. ಆಮೇಲಿಂದ ಇನ್ನು ಟೇಬಲ್ ಎಲ್ಲ ಹಾಕೊಂಡು ಹುಡುಗರೆಲ್ಲ ಬಂದ ತಕ್ಷಣ ಊಟ ಮಾಡಿದ್ರೆ ಆಗುತ್ತೆ. ನಡೀರಿ ಹೋಗೋಣ ನಡೀರಿ. ಇನ್ನೇನು ಬೀಗ್ರೆ, ಅದು ಮುದ್ದೆ ಮಾಡ್ತಿದ್ವಲ್ಲ, ಮುದ್ದೆ ಎಲ್ಲ ಆಯ್ತಲ್ವಾ? ಇನ್ನೇನು ನಾನು ಇಲ್ಲೊಂದ್ ಸ್ವಲ್ಪ ಇಲ್ಲಿ ಆಚೆ ಕಡೆ ಕರೆದ್ರಂತ ಈ ಕಡೆ ಬಂದೆ. ನಾನು ಅರ್ಧಂಬರ್ಧ ಬಿಟ್ಟು ಎಲ್ಲ ಮುದ್ದೆ ಎಲ್ಲ ಆಗಿರ್ಬೇಕಲ್ವಾ? ಅನ್ನ ಎಲ್ಲ ಬಸ್ತು, ಮುದ್ದೆ ಎಲ್ಲ ಮಾಡಿ, ಮುದ್ದೆ ಎಲ್ಲ ಕಟ್ಟಿ ಎಲ್ಲ ಆಗಿರ್ಬೇಕಲ್ವಾ? ಇನ್ನೇ ನಡೀರಿ, ಚಿಕನ್ ಗ್ರೇವಿ ಒಂದು ಮಾಡಿಬಿಡೋಣ ಬೇಗ. ಅಲ್ಲ ಕಣ್ ಬೀಗ್ರೆ, ಆವಾಗ್ಲಿಂದ ಇನ್ನೇನು ಹುಡುಗರು ಬರ್ತಾರೆ, ಇನ್ನೇನು ಊಟ ಕೂತ್ಕೊಳ್ಳೋಣ ಅಂತ ಅರ್ಜೆಂಟ್ ಮಾಡ್ತಿದ್ರಿ. ಇವಾಗ ನೋಡಿದ್ರೆ ನೀವು ನಿಧಾನಕ್ಕೆ ಮಾಡೋಣ ಅಂತ ಹೇಳ್ತಿದ್ರಲ್ಲ, ಇದಾಗ್ ಬೀಗ್ರೆ ಯಾಕೆ ನಿಧಾನಕ್ಕೆ ಮಾಡೋಣ? ಪಾಪ ಹುಡುಗರು ಅಷ್ಟು ದೂರದಿಂದ ಕಾರಲ್ಲಿ ಬರ್ತಾರೆ, ಹೊಟ್ಟೆ ಹಸ್ಕೊಂಡ್ ಬಂದಿರ್ತಾರೆ. ಇಲ್ಲದೇನೆ ಬರ್ತಾ ಬರ್ತಾನೆ ಮಟನ್ ಊಟ ಮಾಡೋಣ ಬಿಸಿ ಬಿಸಿ ಮುದ್ದೆಯಿಂದ ಅಂತ ಅವರು ಪಾಪ ಊಟ ಮಾಡೋಣ ಅಂತ ಅವ್ರು ಬರ್ತಿರ್ತಾರೆ. ಅವ್ರಿಗೆ ಕಾಯ್ಸ್ಕೊಂಡ್ ಕೂತ್ಕೊಳ್ಳೋಣ. ಬರ್ತಾ ಬರ್ತಾನೆ ಅತ್ಲಾಗಿ ಅವ್ರಿಗೋಸ್ಕರನೇ ಅಲ್ವಾ ಅವಾಗಲೇ ನಾನು ಕಾಯ್ಕೊಂಡಿರೋದು. ಬರ್ತಾ ಬರ್ತಾನೆ ಅತ್ಲಾಗಿ ನಾವೆಲ್ಲ ರೆಡಿ ಮಾಡಿದ್ರೆ ಅತ್ಲಾಗಿ ಟೇಬಲ್ ಎಲ್ಲ ಹಾಕೊಂಡು ಕೂತ್ಕೊಂಡು ಅತ್ಲಾಗ ಊಟ ಮಾಡಿಬಿಡೋಣ ಅಂತ ಕಣಿ. ಹೇಳ್ರಿ, ಯಾಕೆ ನಿಧಾನಕ್ಕೆ ಮಾಡೋಣ ಅಂತಿದ್ದೀರಾ ನೀವು? ಅಯ್ಯೋ, ಯಾಕೆ ನಿಧಾನಕ್ಕೆ ಮಾಡೋಣ ಅಂತ ಹೇಳಿದ್ರೆ ಅದೇ ತಿರ್ಗಾ ಈ ಹುಡುಗರು ಫೋನ್ ಮಾಡಿದ್ರು. ಅಮ್ಮ ನೀವು ಅಪ್ಪನೂ ಮಾವಯ್ಯ ಆಗಾಗಲ ಫೋನ್ ಮಾಡ್ತಿರ್ಬೇಕಾದ್ರೆ ನಾವು ಹೇಳಿ ಕಣಮ್ಮ, ಒಂದ್ ಸ್ವಲ್ಪ ಊರಿಂದಾನೆ ಹೊಡ್ಬೇಕಾದ್ರೆ ತಡವಾಗಿ ಹೊಟ್ಟು ನಾವು ಟೌನ್ ಹತ್ರ ಇದೀವಂತ, ಊರ ಹತ್ರ ಇದೀವಂತ ಹೇಳಿದ್ವಲ್ಲ, ಸುಳ್ಳು ಕಣಮ್ಮ. ಇನ್ನು ಅರ್ಧ ದಾರಿಲಿದೀವಿ, ಇನ್ನು ಬರೋದಕ್ಕೆ ಇನ್ನು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಮೇಲೆ 1 ಗಂಟೆ ಹತ್ರ ಆಗುತ್ ಕಣಮ್ಮ ಅಂತ ಪಾಪ ಹಿರಿಯವರು ಕುಮಾರಣ್ಣ ಫೋನ್ ಮಾಡಿದ್ದ. ನನಗೆ ಅವನು ಸುಳ್ಳು ಹೇಳಲ್ಲ, ಅವನು ಇರೋದಿದ್ದಂಗೆ ಹೇಳ್ಬಿಡ್ತಾನೆ. ಹಂಗಾಗಿ ಇನ್ನು ಅವ್ರು ಬರೋದು ಇನ್ನು ಅರ್ಧ ಮುಕ್ಕಾಲ್ ಗಂಟೆ ಮೇಲಾಗುತ್ತೆ ಬೀಗ್ರೆ. ಅದೇ 1/4 ಗಂಟೆ ಹಿಂದೆ ಫೋನ್ ಮಾಡಿದ್ದ. ನಡೀರಿ, ನಾವು ನಿಧಾನಕ್ಕೆ ಮಾಡೋಣ ಅಂತ. ಇನ್ನೇನ್ ಮಾಡೋಣ, ಅವರು ಬರೋದು ಸುಮ್ಮನೆ ತಡ ಆಗುತ್ತೆ. ತಾರೀಕೆ ನೋಡಲಿ ಎಂತ ಕೆಲಸ ಮಾಡ್ತಾರಂತೀರಾ ಈ ಹುಡುಗರು. ಬಲು ಬೇಜಾರು ಮಾಡಿಸ್ಬಿಡ್ತಾರೆ. ಬಡ್ಕೊಂಡಿದ್ದೀನಿ, ನಾನು ಹೇಳಿದ್ದೀನಿ ಅವರಿಗೆ. ಅಲ್ಲ ಕಂಡ್ರಲ್ಲ ಪಾಪ, ಬೇಗ ಬರೋಲ್ಲ ಹೊರಟೆ ಅಂತ ಹೇಳಿದ್ರು ನನ್ನ ಮಾತೇ ಕೇಳಲ್ವಲ್ಲ. ಮಂತಾವ್ ಏನ್ ಕೆಲಸಗಳು ಇದ್ರು ಬೋರಣ್ಣ ಬಂದ್ಬಿಟ್ಟು ನಿಮ್ ಚಿಕ್ಕಪ್ಪ ಬಂದು ನೋಡ್ಕೊಡ್ತಾನ ಬರ್ರಪ್ಪ ಅಂತ ಹೇಳಿದೀನಿ, ನೀವು ಒಟ್ಟು ಬರೋದ್ ಕಲೀರಪ್ಪ ಅಂತ. ಆದ್ರೂ ಈ ಹುಡುಗರು ಅವ್ರದೇ ಮಾಡ್ತಾರಲ್ಲ. ಏನ್ ಮಾಡೋದು, ಈ ಹುಡುಗರುಗಳಿಗೆ ಹೇಳೋದ್ ಮಾತು ಕೇಳಲ್ಲ, ಏನಿಲ್ಲ. ಎಲ್ಲಾರು ಹೊಟ್ಟೆ ಹಸ್ಕೊಂಡಿದ್ದಾರೆ. ಅಲ್ಲೇ ಅಕ್ಕಪಕ್ಕದ ಮನೆಯಲ್ಲೆಲ್ಲ ನಾನು ಮಟನ್ ಸಾಂಬಾರು ಎಲ್ಲ ರೆಡಿಯಾಗಿ, ಊಟ ಎಲ್ಲ ರೆಡಿಯಾಗಿ ಅಲ್ಲೇ ಮಟನ್ ಊಟ ಮಾಡ್ಕ ಅವ್ರು ಕುಂತಾರೆ. ನಾವು ನೋಡಿರಿ ಹುಡುಗರುಗಳಿಗೆ ಕಾಯ್ಕೊಂಡು ನಿಂತ್ಕೊಂಡ್ರೆ ಈ ಹುಡುಗರು ಹಿಂಗ್ ಮಾಡ್ತಾರ. ಎಲ್ಲಾರು ಕಾಯ್ಕೊಂಡಿದ್ದಾರೆ, ಬರ್ರಪ್ಪ ಊಟ ಮಾಡೋದಕ್ಕೆ ಅಂತ ನಾನು ಹೇಳಿದೀನಿ. ಇನ್ನೇನು ಮಾಡಕ್ಕಾಗಲ್ಲ, ಬರುವಾಗ್ಲೇ ಬರ್ಲಿಕ್ಕಣಿ ಹೇಳ್ರಿ. ಹೂಕಣ ಜಾತ್ಲಾಗಿ ಈ ಹುಡುಗರುಗಳಿಗೆ ಹೇಳಿದೀವಿ ನಾವು ಬೆಳಗ್ಗೆ ಫೋನ್ ಮಾಡ್ಬಿಟ್ಟು, ಅಲ್ಲೇ ಅಡಿಗೆ ಎಲ್ಲ ಬೇಗ ಆಗ್ಬಿಡುತ್ ಕಣ್ರಪ್ಪ, ಒಂದ್ ಸ್ವಲ್ಪ ಬೇಗನೆ ಬರ್ರಪ್ಪ, ಬಂದ್ಬಿಟ್ಟು ಊಟ ಮಾಡಿರಂತೆ ನಿಮ್ಗೋಸ್ಕರನೇ ಕಾಯ್ಕೊಂಡಿದೀವಿ ಅಂತ ಫೋನ್ ಮಾಡಿ ಹೇಳಿದೀನಿ. ಅದಕ್ಕೆ ಸರಿ ಕಣಮ್ಮ ಆಯ್ತು ಅಂತ ಹೇಳ್ಬಿಟ್ಟು ತಡ ಮಾಡ್ಕೊಂಡ್ ಬಂದಿದಾರಲ್ಲ. ಸರಿ ಕಣಜ್ಜ ಆಯ್ತು, ಇನ್ನೇನ್ ಮಾಡಕ್ಕಾಗುತ್ತೆ ಬಿಡತ್ಲಾಗಿ. ಇನ್ನು ನಾವು ಗ್ರೇವಿ ಎಲ್ಲ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ, ಟೇಬಲ್ ಎಲ್ಲ ಹಾಕೊಂಡು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಅವ್ರು ಇನ್ನೇನು ಬರ್ತಾರೆ. ಇನ್ನೇನ್ ಮಾಡೋಣ ಅತ್ಲಾಗಿ, ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಬೀಗ್ರೆ ಏನು ಆಗಿಲ್ಲ ಕಣ್, ಸುಮ್ಕಿರ್ರಿ. ಬರ್ಲಿ, ಒಂದ್ ಅರ್ಧ ಗಂಟೆ ತಡವಾಗ್ಲೇ ಬರ್ಲಿ, ಏನ್ ತೊಂದರೆ ಏನಿಲ್ಲ. ಮತ್ತೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ರಿ. ಮತ್ತೆ ಇಲ್ಲಿ ಊಟಕ್ಕೆಲ್ಲ ಕೂತ್ಕೊಳಕ್ಕೆ, ಊಟ ಮಾಡೋದಕ್ಕೆ ಅರ್ಜೆಂಟ್ ಮಾಡ್ತಿದಾರಂತ. ಮತ್ತೆ ಜೋರಾಗಿ ಸ್ಪೀಡಾಗಿ ಬರೋದು, ಆತ್ರದಿಂದ ಬರೋದು, ಅವಸರ ಮಾಡ್ಕೊಂಡ್ ಬರೋದು ಇವೇನು ಬೇಡ. ಇನ್ನು 1 ಗಂಟೆ ಅಲ್ಲ, ಇನ್ನೂ ಅರ್ಧ ಗಂಟೆ ಜಾಸ್ತಿ ಕಾಯನ, 1.5 ಗಂಟೆ ಟೈಮ್ ಮಾಡ್ಕೊಂಡು ಬರ್ಲಿ, ಏನು ಪರವಾಗಿಲ್ಲ. ನಿಧಾನಕ್ಕೆ ಕೂತ್ಕೊಂಡು ತೃಪ್ತಿಯಾಗಿ ಊಟ ಮಾಡೋಣ. ಹೊಟ್ಟೆ ಹಸ್ಕೊಂಡು ಯಾರು ಇಲ್ಲ. ಆದ್ರೆ ಅವ್ರು ಜೋಪಾನಾಗಿ ಜಾಗರೂಕತೆಯಿಂದ ಆರಾಮಾಗಿ ನಿಧಾನಕ್ಕೆ ಬರೋದಕ್ಕೆ ಫೋನ್ ಮಾಡಿ ಹೇಳ್ರಿ. ಸರಿನಾ ಬೀಗ್ರೆ? ಬನ್ನಿ, ಇನ್ನೇನು ಹುಡುಗರು ಬಂದ್ಬಿಡ್ತಾರೆ. ಇನ್ನೇನು ನೀವ್ ಹೇಳ್ದಂಗೆ ಅರ್ಧ ಮುಕ್ಕಾಲ್ ಗಂಟೆ ಅಂದ್ರೆ ನಾವಿನ್ನೇನು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಅದೇ ಹೊತ್ತಾಗೆ ಬಿಡುತ್ತೆ. ಬರೀ ಕಡೆ ಹೇಳ್ರಿ, ನಾವ್ ಮಾಡೋದು ಬರ್ರಿ. ಲೇ ರಂಗಜ್ಜ, ಲೋ ಹಿಂಗೆ ಹೇಳ್ತೀನಂತ ತಿಳ್ಕೊಬೇಡ. ಮತ್ತೆ ಏನು ಗೊತ್ತಲ್ಲ, ಹೆಂಗಿದ್ರು ಇನ್ನೇನು ಊರಿಂದ ಹುಡುಗರು ಬರೋದು ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಅಂದರೆ 1 ಗಂಟೆ 1/4 ಗಂಟೆ ಮೇಲಾಗುತ್ತೆ ಕಳ್ಳಿ. ನಾವು ಇನ್ನೇನು ಹೊಟ್ಟೆ ತುಂಬ ಎಲ್ಲ ಊಟ ಮಾಡ್ಕೊಂಡಿದ್ದೀವಿ. ಇನ್ನೇನು ಮನೇಲಿ ಇನ್ನೇನು ಕೆಲಸಗಳಿಲ್ಲ, ಏನಿಲ್ಲ, ಎಲ್ಲರೂ ಪುರ್ಸತ್ತಾಗಿದ್ದಾರೆ. ಇನ್ನೂ ಊಟ ಮಾಡೋದಕ್ಕೆ ಇನ್ನೂ ಹೊತ್ತಾಗ್ಬಿಡುತ್ತೆ. ಹೆಂಗಿದ್ರು ಮನೇಲಿ ಕೆಲಸ ಇಲ್ಲ, ಏನಿಲ್ಲ. ಈಗ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದಾರೆ. ಇನ್ನೇನು ಬೀಗ್ರು ಕರ್ಕೊಳ್ಳ ಬೀಗ್ರಿಗೆ. ತೋಟದ ಕಡೆ ನಾನು ಹೋಗ್ಬಿಟ್ಟು ಅಡ್ಡಾಡ್ಕೊಂಬರೋಣ. ಇಲ್ಲೇ ಕುಂತು ಬೇಜಾರಾಗ್ತೈತೆ. ಸೆಕೆ ಅಂದರೆ ಸೆಕೆ ಆಗ್ತೈತೆ. ತೋಟದ ಕಡೆ ಹೋದ್ರೆ ಒಳ್ಳೆ ತಂಪ ಗಾಳಿ ಬೀಸ್ತಿರುತ್ತೆ. ಆರಾಮಾಗಿ ಹೋಗ್ಬಿಟ್ಟು ಆ ಕಡೆ ಈ ಕಡೆ ತಿರ್ಗಾಡ್ಕೊಂಡು ಎಳ್ನೀರೇನಾರ ಕುಡ್ಕೊಂಡು ಬೀಗರು ತೋಟ ಎಲ್ಲ ಹೆಂಗೆ ಮೇಂಟೈನ್ ಮಾಡಿದ್ದಾರೆ, ನೀರು ಹೆಂಗೆ ಬಿಡ್ತಿದ್ದಾರೆ, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲನೂ ನೋಡ್ಕೊಂಬರ್ಬೋದು.
ಹೇಳು ಬೀಗ್ರಿಗೆ ಒಂದ್ರಿಟ್ಟು ಕರ್ಕೊಂಡು ಹೋಗೋಣ ಅತ್ಲಾಗಿ. ಎಲ್ಲ ಸುಮ್ಕಿಲ್ಲ ಶಂಕರಾಜ ಅತ್ಲಾಗಿ, ಎಲ್ಲೂ ಹೋಗೋದ್ ಬೇಡ ಅತ್ಲಾಗಿ. ಯಾಕೆ ಬೇಕು ಮತ್ತೆ? ಆವಾಗ್ಲೇ ನಮ್ಮ ಅಜ್ಜಿ ಕೇಳ್ಬಿಟ್ಟು ಬಯಸ್ಕೊಂಡ್ಬಿಟ್ಟಿದೀನಿ. ಈಗ ತಿರ್ಗಾ ಕೇಳಿ ನಾನಂತೂ ಬಯಸ್ಕೊಳಲ್ಲ ಕಣಪ್ಪ ಅತ್ಲಾಗಿ. ಬೀಗರು ಇದೇನಪ್ಪ ಹಿಂಗ್ ಕರಿತಿದಾರ ಅಂತ ತಿಳ್ಕೊಳಲ್ವಾ? ಮಂತವ ಕೆಲಸ ಬಿಟ್ಬಿಟ್ಟು ಇವ್ರ ಹತ್ರ ಇವ್ರಿಗೆ ತೋಟತ ಬೇರೆ ಕರ್ಕೊಂಡು ಹೋಗ್ಬೇಕು ಅಂತ ಏನ್ ತಿಳ್ಕೊಂತಾರ ಏನ? ಬೇಡ ಕಣ್ ಸುಮ್ಕಿರು, ನಾಳೆ ಬೇಕಾದ್ರೆ ಹೋಗ್ ಬಂದ್ರೆ ಆಗುತ್ತೆ. ಶಂಕರಾಜ, ನಾಳೆ ಹೋಗನ್ ಕಣ್ ಸುಮ್ಕಿರು, ನಾಳೆ ಪುರ್ಸೊತ್ತಾಗಿರ್ತೀವಿ ಇನ್ನೇನು. ಹಂಗಲ್ ಕಣ್ಲ ರಂಗಜ್ಜ, ನಾಳೆ ಇನ್ನೇನು ಎದ್ದಾಡ್ಕೆಲ್ಲ ನೀನೇನು ಎಲ್ಲಾರು ಹೋಗ್ತೀವಿ ನಾನು ಕುಮಾರಣ್ಣನ ಕಾರಲ್ಲಿ. ನಾವು ತಡವಾಗಿ ಹೊಲ್ಟ್ರು ಕುಮಾರಣ್ಣ ತಡವಾಗಿ ಹೊಲ್ಟಲ್ಲ. ಅವ್ನು ರೆಡಿಯಾಗಿ ನಿನ್ಕೊಂಡ್ಬಿಡ್ತಾನೆ. ಬರೋರು ಬರ್ರಿ, ಇರೋರು ಇರ್ರಿ, ನಾನು ಹೋಗ್ಬೇಕು, ಬಾಡಿಗೆ ಐತೆ, ಉಕ್ಕೆ ಹೊಡಿಬೇಕು, ಕೆಲಸಗಳಿದಾವೆ ಮಂತಾವ, ಹಂಗೆ ಹಿಂಗೆ ಅನ್ಕೊಂಡು ಹೊಲ್ಟು ಬಿಡ್ತಾನೆ ಕಳ್ಳಿ. ಏನಂದ್ರೆ ನಾವು ಈ ಕಡೆ ಎಲ್ಲ ಈ ಬೀಗರು ಹೆಂಗ್ ತೋಟ ಮೇಂಟೈನ್ ಮಾಡಿದ್ದಾರೆ ಎಲ್ಲ ನೋಡ್ಬೇಕಂತ ಆಸೆ ಐತೆ ಆಟೆಯ. ಅದಕ್ಕೆ ಹೋಗಿ ಬರೋಣ ಅಂತ ಹೇಳ್ತಿದ್ದೀನಿ. ಸರಿ ಕಣ, ಆಯ್ತು ಬಿಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಹಂಗಂತೀಯ? ನೋಡಂತ ಅಡಿಯಪ್ಪ, ಒಂದು ಮಾತು ಕೇಳ್ತೀನಿ. ಎಲ್ಲ ನಮ್ಮ ಅಜ್ಜಿ ಬೇರೆ ಇಲ್ಲೇ ಇತ್ಕೊಳ್ಳಿ. ಎಂತದ ಚಿಕನ್ ಗ್ರೇವಿ ಮಾಡಕ್ ಹೋಗ್ತೀವಂತ ಹೇಳೋರು ಇಲ್ಲೇ ನಿನ್ಕೊಂಡ್ಬಿಟ್ರು. ಆ ಕಡೆ ನಮ್ಮ ಅಜ್ಜಿ ಹೋಗಿದ್ರೆ ಅತ್ಲಾಗಿ ಈ ಕಡೆ ಬೀಗ್ರ ಕರ್ಕೊಂಡು ಹೋಗ್ಬಿಡ್ಬೋದಿತ್ತಪ್ಪ. ಯಾಕೆ ನಮ್ಮ ಅಜ್ಜಾನು ಶಂಕರಜ್ಜ ಏನೋ ಗುಸು ಗುಸು ಪಿಸ್ ಪಿಸು ಅಂತ ಮಾತಾಡ್ತಿದಾರಲ್ಲ? ಏನ್ ಮಾತಾಡ್ತಿದಾರ ಏನಪ್ಪ? ಯಾಕಜ್ಜು, ಏನೋ ಇಬ್ರಾಳನು ಅಲ್ಲೇ ತಿರ್ಗಾ ಏನೋ ಮಾತಾಡ್ತಿದ್ರ? ಎಲ್ಲೋ ಹೋಗ್ತಿರಂಗಿದ್ದೀರಾ ಸಾಮಾನ್ಯಕ್ಕೆ? ಎಲ್ಲೋಗ್ಬೇಕಂದ್ಕೊಂಡಿದ್ದೀರ? ಏನಜ್ಜ ಮಾತಾಡ್ತಿರೋದು? ಏನ್ ಇಲ್ಕಣ ಇವಳೆ. ಇನ್ನೂ ಈ ಹುಡುಗರು ಬರೋದು ಒತ್ತಾಗುತ್ತಂತ ಮಾತಾಡ್ತಿದ್ವು. ಅದಕ್ಕೆ ನಾನು ಶಂಕರಾಜ ಹಂಗೆ ತೋಟದ ಕಡೆನಾದ್ರು ಅಡ್ಡಾಡ್ಕೊಂಡ್ ಬರೋಣ ನಮ್ಮ ಬೀಗ್ರ ಕರ್ಕೊಂಡು ಅಂತ ಕೇಳೋಣಂತ ಮಾತಾಡ್ತಿದ್ವು. ಬೀಗ್ರೆ ಹೋಗಿ ಬರೋನೇನ್ರಿ ಬೀಗ್ರೆ? ತೋಟದ ಕಡೆನಾದ್ರು ಹೋಗ್ಬಿಟ್ಟು ಒಂದು ಗಳಿಗೆ ಅಡ್ಡಾಡ್ಕೊಂಡ್ ಬರ್ರಿ ಬೀಗ್ರೆ. ಸಿಕ್ಕಾಬಟ್ಟೆ ಸೆಕೆ ಆಗ್ತೈತೆ. ತೋಟದ ಕಡೆ ಹೋದ್ರೆ ಒಳ್ಳೆ ತಂಪ ಗಾಳಿ ಬೀಸ್ತಿರುತ್ತೆ. ಹೆಂಗಿದ್ರು ಪುರ್ಸತ್ತೈತೆ. ಇನ್ನೇನು ಮನೇಲಿ ಏನು ಕೆಲಸ ಇಲ್ಲ ಏನಿಲ್ಲ. ಇನ್ನೇನು ಇನ್ನು ಊಟ ಎಲ್ಲ ಶುರು ಆದ್ಮೇಲೆ ಇನ್ನೇನು ನಿಮ್ಮ ನೆಂಟರುಗಳೆಲ್ಲ ಬರೋದು ಅಲ್ಲೂರ. ಬರ್ರಿ ಹೋಗಿ ಅಡ್ಡಾಡ್ಕೊಂಡ್ ಬರೋಣ. ಇಲ್ಲಿ ನಿನ್ಕೊಂಡು ಇನ್ನೇನ ಮಾಡೋಣ ಕುಂತು ನನಗೂ ಬೆಳಗ್ಗೆಯಿಂದ ಬೇಜಾರಾಗ್ತೈತೆ ಕಣ್ರಿ ಬೀಗ್ರಿ ಅತ್ಲಾಗಿ. ಹೆಂಗಿದ್ರು ಫ್ರೀ ಐತಲ್ಲ, ಈಗ ಟೈಮ್ ಐತೆ, ಬನ್ನಿ ಹೋಗಿ ಬಂದ್ಬಿಡೋಣ. ಹೌದ್ರಾ ಬೀಗ್ರೆ? ಅಲ್ಲ ಕಣ ಬೀಗ್ರೆ, ಇನ್ನೇನು ನಾಳೆ ದಿನೇ ಹೋಗಿ ಬಂದ್ಬಿಡ್ಬೋದಿತ್ತು. ಆಯ್ತು ನಡೀರಿ ಬೀಗ್ರೆ. ಯಾಕೆ ನೀವು ಯಾವತ್ತು ಇಲ್ದಿರೋದು ತೋಟದ ಕಡೆ ಹೋಗಿ ಬಂದ್ಬಿಡೋಣ, ತೋಟದ ಕಡೆ ಹೋಗಿ ಬರೋಣ ಅಂತ ಇವತ್ತು ಸಿಕ್ಕಾಬಟ್ಟೆ ಇದು ಮಾಡ್ತಿದ್ದೀರಾ? ಈಗ ಹೆಂಗಿದ್ರು ಟೈಮ್ ಐತೆ, ನಡೀರಿ ಅತ್ಲಾಗಿ ಹೋಗಿ ಬಂದ್ಬಿಡೋಣ ಅತ್ಲಾಗ. ರಪ್ಪನ ಬಂದ್ಬಿಡೋಣ ಅತ್ಲಾಗಿ. ಜಾಸ್ತಿ ದೂರ ಏನಿಲ್ಲ ಇಲ್ಲಿಂದ. ಅಲ್ಲ ಅಲ್ಲ, ನೀನ್ ಏನ್ ಹೇಳಿರು ನಿನ್ ಮಾತೇ ಕೇಳಲ್ವಲ್ಲ? ಒಳ್ಳೆ ಚಿಕ್ಕ ಮಕ್ಳಾಟ ಮಾಡಕ್ ಮಾಡ್ತೀಯಲ್ಲ ಅಜ್ಜ. ಇಲ್ಲಿ ಬೀಗರು ಇಲ್ಲಿ ಮಂತಾವಿರ್ಬೇಕು, ನೆಂಟ್ರು ಅವ್ರು ಇವ್ರು ಬರ್ತಾರೆ, ಒಂದ್ ಗಳಿಗೆ ಇಲ್ಲಿ ಮಂತಾವ್ ಕುತ್ಕೊಂಡಲೆ ಅವ್ರು ಪಾಪ ಅವರು ತೋಡ್ತಾವ್ ಬರಕಾಗುತ್ತ? ಯಾಕೆ ಹಿಂಗ ಆಟ ಮಾಡದ್ ಕಲ್ತೀಯ ಏನಪ್ಪ ಅತ್ಲಾಗಿ? ನಾಳೆ ಬೆಳಿಗ್ಗೆ ನಾವ್ ಇಬ್ರಾಳು ಹೋಗಿ ಬಂದ್ರೆ ಆಗುತ್ತೆ, ಸುಮ್ಕಿರಜ್ಜ ಅಂತ ನಾನು ಹೇಳಿದೀನಿ ನಿನಗೆ. ಆದ್ರೂ ನನ್ನ ಮಾತೆ ಕೇಳಂಗಿಲ್ವಲ್ಲ ನೀನು? ಎಲ್ಲ ಏನಾಯ್ತಂತ ಹಿಂಗಾಡ್ತಿದ್ಯಾ? ಸುಮ್ಕಿರೇ. ಅಯ್ಯ ಪುರ್ಸೊತ್ತಾಗಿದ್ವಲ್ಲ. ಅಲ್ಲ ನೀನು ಬೆಳಿಗ್ಗೆ ಈಗ ಪುರ್ಸೊತ್ತಿಲ್ಲ, ಸುಮ್ಕಿರು, ಹೋಗೋದು ಬೇಡ ಅಂತ ಹೇಳ್ದೆ. ಆಯ್ತು, ಸುಮ್ಕಾಗ್ಬಿಟ್ಟೆ ನಾನು. ಈಗ ಪುರ್ಸೊತ್ತೈತಲ್ಲಮ್ಮ ಆರಾಮಾಗಿ. ಇನ್ನು ಹುಡುಗರೆಲ್ಲ ಬರೋದು ಇನ್ನೂ ಅರ್ಧ ದೂರಲ್ಲಿ ಇದಾರಂದ್ರೆ ಇನ್ನು ಬರೋದಕ್ಕೆ ಹೊತ್ತಾಗುತ್ತೆ. ಬೆಳಿಗ್ಗೆ ಅಂದ್ರೆ ಏನು ಕೆಲಸ ಆಗಿರಲ್ಲ. ಇವಾಗ ಎಲ್ಲ ಕೆಲಸ ಎಲ್ಲ ಮುಗ್ದೈತೆ. ನಾವು ಕುರ್ಚಿ ಹಾಕೊಂಡು ಮನೆ ಮುಂದೆ ಸುಮ್ಮ ಕೂತ್ಕೋಬೇಕು. ಸೆಕೆ ಅಂದ್ರೆ ಸೆಕೆ ಆಗ್ತೈತೆ. ಅದಕ್ಕೆ ಅತ್ಲಾಗಿ ಆರಾಮಾಗಿ ಹೋಗಿ ಬರ್ತೀವಿ ಕಣ್ ಬಿಡು, ಮಾತಾಡ್ಕೊಂಡು. ಮಧ್ಯಾಹ್ನ ಊಟ ಮಾಡಿದ್ದು ಒಂದ್ ಸ್ವಲ್ಪ ಹೊಟ್ಟೆಲ್ ಅರಗ್ಲಿ. ಏನಾಗುತ್ತಂತ ಹಿಂಗಾಡ್ತಿದ್ಯಾ ನೀನು ಇವಾಗ? ಈಗ ಹೋದ್ರೆ ಈಗ ಅಯ್ಯೋ ಏನು ಆಗಲ್ ಕಣ್, ಸುಮ್ಕಿರಿ. ಯಾಕಾರೆ ಇನ್ನೇನು ಪುರ್ಸೊತ್ತಾಗಿ ಇದೀವಲ್ಲ, ಬೀಗ್ರು ಬೇರೆ ಹೋಗೋಣ ಅಂತ ಬೇರೆ ಹೇಳ್ತಿದ್ರು. ಹೆಂಗಿದ್ರು ಇನ್ನೂ ಪುರ್ಸೊತ್ತೈತೆ. ಮನೇಲೂ ಇನ್ನೇನು ಕೆಲಸಗಳೆಲ್ಲ ಎಲ್ಲ ಕೆಲಸಗಳು ಮುಗ್ದಿದ್ದಾವೆ. ಬಿಡಿ ಅತ್ಲಾಗ ಹೋಗ್ಲಿ, ಸುಮ್ಕಿರಿ ನೀವು. ನಾವು ಬೀಗ್ರು ಆರಾಮಾಗಿ ಹೋಗಿ ಬರ್ತೀವಿ. ಶಂಕರಾಜ ಅವರೆಲ್ಲ 3 ಜನನು. ನಮಗೂ ಇಲ್ಲಿ ಕುಂತ್ಕೊಂಡು ಬೇಜಾರಾಗ್ತೈತೆ, ಭಾಳ ಬೇಜಾರಾಗ್ತೈತೆ. ಅವಾಗ್ಲಿ ನಾನು ಸುಮ್ಕಿರಿ ಹೋಗಿ ಬರ್ತೀನಿ. ಇವಳೆ ಏನಾರ ಕೆಲಸ ಇದ್ರೆ ಹಂಗು ಹಿಂಗು ಮಾಡ್ಕೊಳ್ತೀರ್ರಿ. ಇನ್ನೇನು ಚಿಕನ್ ಗ್ರೇವಿ ಒಂದು ಮಾಡಬೇಕಲ್ಲ, ಇನ್ನೇನು ಮಾಡಿರ್ರಿ. ಅಷ್ಟರಲ್ಲಿ ಪಾಪ ಅವರೆಲ್ಲ ಬರ್ತಾರಲ್ಲ, ಇನ್ನೇನು ಎಲ್ಲ ಟೇಬಲ್ ಹಾಕ್ಬಿಟ್ಟು ಅತ್ಲಾಗಿ ಊಟ ಕೂರಿಸ್ಬಿಡೋಣ ಅತ್ಲಾಗಿ. ಸರಿನಾ? ನಾನು ಹೋಗಿ ಬರೋಣ ಬೀಗ್ರ ಜೊತೆ. ಸರಿ ರೀ, ಆಯ್ತು ರೀ. ಈಗ ಒಂದ್ ಕೆಲಸ ಮಾಡ್ರಿ, ಬೀಗರು ಬಹಳ ಅರ್ಜೆಂಟ್ ಮಾಡ್ತಿದ್ರ ಅತ್ಲಾಗ ತೋಟ ನೋಡ್ಬೇಕಂತ ಕರ್ಕೊಂಡು ಹೋಗ್ರಿ ಅತ್ಲಾಗಿ. ಈಗ ಏನ್ ಗೊತ್ತೇನ್ರಿ, ಎಳ್ನೀರ್ ಏನಾರು ಕುಡಿಸ್ಕೊಂಡು ಏನ್ ಬರ್ಬೇಡ್ರಿ. ಎಳ್ನೀರ್ ಬೇಕಾದ್ರೆ ಇನ್ನೇನು ನಾಳೆ ಹೋಗ್ತೀವಲ್ಲ ತೋಟತ್ತಾವ, ಅವಾಗ್ಲೇ ನಾನು ಕುಡೀರಿ. ಈಗ ಎಳ್ನೀರ್ ಕುಡಿದ್ರೆ ಮತ್ತೆ ಊಟ ಮಾಡಲ್ಲ ಅವ್ರು ಹೊಟ್ಟೆ ತುಂಬಾ. ಮೊದ್ಲೇನೆ ಬರ್ತಾನೆ ಜ್ಯೂಸ್ ಅಂತೆ, ಟೀ ಅಂತೆ, ಮಜ್ಜಿಗೆ ಅದು ಇದು ತಿನ್ಬಿಟ್ಟಿದ್ದಾರೆ, ಕುಡಿದು ಬಿಟ್ಟಿದ್ದಾರೆ. ಏನು ಬೇಡ ಈಗ ಸದ್ಯಕ್ಕೆ.
ಆ, ಈಗ ಸದ್ಯಕ್ಕೆ ಹೋಗಿ ಹಂಗೆ ತೋಟ ನೋಡ್ಕೊಂಡ್ ಬರ್ರಿ ಅಡ್ಡಾಡ್ಕೊಂಡು ಬೇಗ ಬರ್ಬೇಕನ್ರಿ ಒತ್ತು ಮಾಡ್ಬೇಡ್ರಿ ಮತ್ತೆ. ಬೀಗ್ರೆ ಹೆಂಗ ಮಂದ್ಲಿ ಹೆಂಗಿದ್ರು ಹೋಗಿ ಬರ್ರಿ ಅಂತ ಹೇಳ್ತಿದ್ದಾರೆ. ನಡ್ರಿ ಹೋಗಿ ಬರೋಣ ಸದ್ಯ. ನಾನು ಎಲ್ಲಿ ಕಳ್ಸಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಬ್ಬಾ ಏನ್ರಿ ಬೀಗ್ರೆ ತೋಟ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೀರಾ? ಆ ಅಬ್ಬಾ ಪರವಾಗಿಲ್ಲ ಕಣ್ರಿ ಬೀಗ್ರೆ. ಯಾವ ಕಡೆ ನೋಡಿದ್ರು ನಿಮ್ ತೋಟದಲ್ಲಿ ಬಂದ್ಬಿಟ್ಟು ಒಳಗಡೆ ಬಂದು ನಿಂತ್ಕೊಂಡ್ಬಿಟ್ಟು ಅಂದ್ರೆ ಹಚ್ಚ ಹಸ್ರು ಕಾಣಿಸುತ್ತಪ್ಪ ಆತ್ಲಗಿ. ಇದು ಮಾತ್ರ ತೆಂಗಿನ ತೋಟ ಮಾತ್ರ ಒಳ್ಳೆ ಫಸ್ಲು ಚೆನ್ನಾಗಿ ಬಿಟ್ಟಿದ್ದಾವೆ. ಮೇಂಟೈನ್ ಮಾತ್ರ ಸಖತ್ತಾಗಿ ಮಾಡಿದಿರ ಕಣ್ರಿ ಬೀಗ್ರೆ. ಒಂದ್ ದಿವ್ಸ ಒಂದ್ ಸ್ವಲ್ಪ ತ್ಯಾವ ಆಗಿದೆ ಅಲ್ವಾ, ನೀರು ಬಿಟ್ಟಿದ್ದೀರಲ್ಲ, ಇಲ್ಲ ಅಂದ್ರೆ ಉಕ್ಕಿ ಉಡಿಸ್ಬಿಡ್ತಿದ್ರೆ ಅನ್ಸುತ್ತೆ. ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದಿರ ಕಣ್ ಹೇಳ್ರಿ ಬೀಗ್ರೆ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದಿರ. ಇವ್ರೆ ಶಂಕರಾಜ್ ಅವ್ರೆ, ಇದು ನನ್ನ ತಮ್ಮಾರ್ದು. ಈ ತೋಟ ಇದ್ರ ಪಕ್ಕದಲ್ಲಿ ಇರೋದು ನಮ್ಮ ತೋಟ. ನನ್ಕಿಂತ ಜಾಸ್ತಿ ನನ್ನ ತಮ್ಮನೇ ತೋಟ ನೋಡ್ಕೊಳೋದು ಅವೆಲ್ಲ ಇದು ಮಾಡ್ತಾನೆ, ಮೇಂಟೈನ್ ಮಾಡ್ತಾನೆ. ಪಾಪ ಭಾಳ ಚೆನ್ನಾಗಿ ಇದು ಮಾಡಿರ್ತಾನೆ. ನೋಡ್ರಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾನೆ ತೋಟನ ಮಾತ್ರ. ಈಗ ಏನಾರ ಇರಲಿ, ನಮ್ದೇನಾದ್ರು ತೋಟದಲ್ಲಿ ನೀರ್ಗಿರು ಬಿಡೋದು ಇದು ಮಾಡೋದಿದ್ರು ನನ್ನ ತಮ್ಮನೇ ಬರೋದು. ನಾನು ಮಾಡ್ತೀನಿ. ನನಗೆ ಈಗ ಹುಷಾರಿಲ್ದಂಗೆ ಆದಾಗ ಏನಾರು ಪುರ್ಸತ್ತಿಲ್ಲ ಅಂದರೆ ಎಲ್ಲಾರು ಈಗ ನೆಂಟ್ರ ಮನೆಗೆ ಬಂದಿದ್ದೆ ಅಂಥ ಟೈಮಲ್ಲೆಲ್ಲನೂ ನಮ್ಮ ಹುಡುಗ ಒಬ್ಬನೇ ಮಾಡ್ತಿರೋದು ನೋಡಿ ನಮ್ಮ ಅಣ್ಣಿಲ್ಲ ಅಂದ್ಕೊಂಡು ಬಂದು ನಮ್ಮ ತಮ್ಮ ಎಲ್ಲ ಮೇಂಟೈನ್ ಮಾಡ್ತಾನೆ. ನೀರು ಬಿಡೋದು ತೋಟಕ್ಕೆ ಎಲ್ಲ ಇದು ನೋಡ್ಕೊಳ್ತಾನೆ ಪಾಪ. ಇದು ಅವನ ತೋಟ, ನಮ್ಮ ತಮ್ಮಂದು. ಪಕ್ಕ ತೋಟ ನಮ್ಮ ತೋಟ. ಹೌದ್ರಾ? ಬೀಗ್ರೆ ನೀವೇನಾರ ತಿಳ್ಕೊಳ್ರಿ, ತೋಟ ಮಾತ್ರ ಬೋಲು ಚೆನ್ನಾಗಿ ಮೇಂಟೈನ್ ಮಾಡಿದಿರ ಕಣಿ ಹೇಳ್ರಿ. ಹಬ್ಬ ಎಳ್ನೀರು ನೋಡ್ರಿ ಬೀಗ್ರೆ, ಎಳ್ನೀರು ಏನು ಫಸ್ಲು ಬಿಟ್ಟೈತೆ, ಕಾಯಿಗಳು ಬಾ ಚೆನ್ನಾಗಿ ಫಸ್ಲು ಬಿಟ್ಟಿದ್ದಾವ್ ಕಣಿ ಹೇಳ್ರಿ. ಇನ್ನೇನೇನ ಹಾಕಿದ್ದೀರಾ ಬೀಗ್ರೆ? ಇದು ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಐತೆ ನಿಮ್ಮ ತಮ್ಮ ಅವ್ರದ್ದು. ಅಡಿಕೆ ತೋಟ ಅಲ್ಲಿ ಇನ್ನೊಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಆ ಕಡೆ ಐತೆ, ಬೇರೆ ಕಡೆ ತೋಟ ಇದಾವೆ, ಅಲ್ಲಿದ್ದಾವೆ ಅಡಿಕೆ ತೋಟ. ನಮ್ದು ನಮ್ಮ ತಮ್ಮ ಅವ್ರದ್ದು. ಇಲ್ಲಿ ಮಾತ್ರ ತೆಂಗಿನ ತೋಟ ಇರೋದ್ ಕಣೆ ಬೀಗ್ರೆ. ನಾಳೆ ಬರ್ತೀವಲ್ಲ, ನಾಳೆ ಬೇಕಾದ್ರೆ ಆ ಕಡೆ ಅಡಿಕೆ ತೋಟದ ಕಡೆ ಹೋಗಿ ಬರೋದಂತೆ. ಈಗ ಇದು ತೆಂಗಿನ ತೋಟ. ಸರಿ ಕಣ್ ಬೀಗ್ರೆ, ಆಯ್ತು. ನಾನು ಆದ್ರೂ ನನಗೆ ಮನಸ್ಸು ಅದಕ್ಕೇನೆ ತಡೀತಿರಿಲ್ಲ. ಈ ಕಡೆ ಎಲ್ಲ ನಾವು ದಿನಾಲು ತೋಟದ ಕಡೆ ಬಂದು ನಮಗೂ ಹೋಗಿ ರೂಢಿ ಆಗ್ಬಿಟ್ಟೈತು ನೋಡ್ರಿ ಬೀಗ್ರೆ. ಹಂಗಾಗಿ ಬರಬೇಕು, ಬಂದು ತೋಟ ನೋಡೋಣ ಅಂತಾನೆ ಮನ್ಸು ಆಗ್ತಿತ್ತು. ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದಿರ ಕಣಿ ಹೇಳ್ರಿ. ನೋಡ್ರಿ ನಿಮ್ಮ ತಮ್ಮವರು ಆ ಕಡೆ ಬದಿ ಮೇಲೆಲ್ಲ ನಿಂಬೆ ಹಣ್ಣಿನ ಸಸಿಗಳು ಹಾಕಿದ್ದಾನೆ. ಎಲ್ಲ ಹಸ್ಗಳಿಗೆ ಮೇವಿಗೆ ಚಿಂತೆನೇ ಇಲ್ಲ ಕಣ್ ಬಿಡ್ರಿ ಹಸ್ಗಳಿಗೆ. ನಡೀರಿ ಶಂಕರಾಚಾರ್ಯ, ನಡೀರಿ ನಮ್ಮ ತೋಟದ ಹತ್ರ ಹೋಗೋಣ. ಇನ್ನು ಒತ್ತಾಗ್ಬಿಡುತ್ತೆ, ಬೇಗ ನೋಡ್ಕೊಂಡು ಅತ್ಲಾಗಿ ಮನೆ ಹತ್ರ ಹೋಗೋಣ ನಡ್ರಿ. ಇನ್ನು ಹುಡುಗರೆಲ್ಲ ಬರ್ತಿದ್ದಾರೆ, ಇನ್ನೊಂದು 10 ನಿಮಿಷ ಬಂದೇ ಬಿಡ್ತಾರೆ. ಅವರು ಫೋನ್ ಮೇಲೆ ಫೋನ್ ಮಾಡ್ತಾರೆ. ಮತ್ತೆ ನಮಗೋಸ್ಕರ ಅವರು ಕಾಯ್ಕೊಂಡು ನಿಂತ್ಕೊಳ್ಳೋದು ಬೇಡ, ಹೊಟ್ಟೆ ಹಸ್ಕೊಂಡು ಬರ್ತಾರೆ. ಬಂದಡ್ಕೆಲ್ಲೇ ಊಟ ಕೂತ್ಕೊಂಡಂಗೆ ಬೇಗ ಹೋಗ್ಬಿಡೋದು ನಾವು. ನಡೀರಿ ಬೀಗ್ರೆ ಶಂಕರಾಚಾರ್ಯ, ನಡೀರಿ ಬೇಗ. ನೋಡ್ರಿ ಬೀಗ್ರೆ, ಇದೇ ಬೀಗ್ರೆ ನಮ್ಮ ತೋಟ. ಚೆನ್ನಾಗೈತ್ರ ತೋಟ. ಹಂಗೆ ಸುಮಾರ್ಗ ಮೇಂಟೈನ್ ಮಾಡಿದೀನಿ ಕಣ್ರಿ ಬೀಗ್ರೆ. ನನಗೂ ಆಗಲ್ಲ, ನನಗೂ ಹುಷಾರಿಲ್ಲ. ಹೆಂಗ ನಮ್ಮ ಹುಡುಗ ನನ್ನ ಜೊತೆ ಇದ್ದಾನಂತೆ ಒಂದು ಸ್ವಲ್ಪ ಪರವಾಗಿಲ್ಲ ಕಣ್ರಿ ಬೀಗ್ರೆ. ಹೆಂಗ ನಮ್ಮ ಹುಡುಗ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಉಕ್ಕೆ ಹೊಡೆಯೋರ್ಗೆ ಬೇರೆಯವ್ರಿಗೆಲ್ಲ ಹೇಳ್ಕೊಂಡು ಇನ್ನೇನು ಉಕ್ಕೆ ಹೊಡಿಸ್ಬೇಕಿತ್ತು ತೋಟಕ್ಕೆ. ಏನು ಮಾಡ್ತೀರಾ, ಜಾತ್ರೆ ಅಲ್ಲಿ ಬೇರೆ ಬಂದುಬಿಟ್ಟೆ. ಈಗ ಬೇರೆ ಜಾತ್ರೆ ಊರಲ್ಲಿ ಎಲ್ಲ ಮುಗ್ದಾದ್ಮೇಲೆ ಒಂದು ಸ್ವಲ್ಪ ನೀರೆಲ್ಲ ಬಿಟ್ಟು ತೋಟಕ್ಕೆಲ್ಲ ಉಕ್ಕೆ ಹೊಡಿಸ್ಬೇಕು. ನೋಡ್ರಿ ಬೀಗ್ರೆ, ಹಿಂಗೈತೆ. ಚೆನ್ನಾಗೈತ್ರ ತೋಟ. ಏನ್ರಿ ಬೀಗ್ರೆ ಹಿಂಗ್ ಕೇಳ್ತಿದ್ರ? ಚೆನ್ನಾಗೈತ ತೋಟ ಅಂತ. ಫಸ್ಲು ನೋಡ್ರಿ, ಫಸ್ಲು ಹೆಂಗ್ ಬಿಟ್ಟಿದಾವಂತ. ಅಬ್ಬಬ್ಬಬ್ಬಬ್ಬಬ್ಬ. ನಿಮ್ ತಮ್ಮ ಅವ್ರಂಗೆ ತಮ್ಮ ಹೆಂಗ್ ಮೇಂಟೈನ್ ಮಾಡಿದಾನ ತೋಟನ, ಹಂಗೆ ನೀವು ಮೇಂಟೈನ್ ಮಾಡಿದಿರ ಕಣ್ ಹೇಳ್ರಿ. ಭಾಳ ಚೆನ್ನಾಗೈತೆ ಕಣ್ ಬಿಡ್ರಿ ಬೀಗ್ರೆ. ಒಳ್ಳೊಳ್ಳೆ ಸಸಿಗಳು ಏನೇನೋ ಹಾಕಿದ್ದೀರಾ. ನೆಲ್ಲಿಕಾಯಿ ಅಂತೆ, ನಿಂಬೆ ಹಣ್ಣಿಂದು, ಸಪೋಟ ಹಣ್ಣಿಂದು, ಅಲ್ಲಲ್ಲೇ ಹೂವಿಂದು ಸಸಿಗಳೆಲ್ಲ ಹಾಕಿದ್ದೀರಾ. ತೋಟದಲ್ಲಿ ಬಂದು ನೋಡೋದಕ್ಕೆ ಒಂಥರ ಆನಂದ ಆಗುತ್ತೆ ಕಣ್ರಿ ಬೀಗ್ರೆ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಕಣಿ ಹೇಳ್ರಿ. ಎಲ್ಲ ಡ್ರಿಪ್ ಮಾಡಿಸ್ಬಿಟ್ಟಿದ್ದೀರಾ ನೀವು? ಎಲ್ಲ ಪೈಪ್ ಅನ್ಸುತ್ತೆ, ಡ್ರಿಪ್ಪಿನ ಬಳ್ಳಿಗಳು ಹಾಕ್ಸ್ಬಿಡ್ತೀರಾ ಅನ್ಸುತ್ತೆ ಅಲ್ವ್ರ? ಕಣ್ರಿ ಬೀಗ್ರೆ, ಎಲ್ಲ ಡ್ರಿಪ್ಪಿನ ಬಳ್ಳಿ ಬಿಡ್ತೀವಿ. ಈಗೇನಾದ್ರೆ ಒಂದು ಸ್ವಲ್ಪ ತೋಟಕ್ಕೆ ಉಕ್ಕೆ ಹೊಡಿಸ್ಬೇಕು ಅಂತ ನಮ್ಮ ಹುಡುಗ ಹೇಳ್ತಿದ್ದ ಅವತ್ತು. ಅದಕ್ಕೆ ಎಲ್ಲ ಸುತ್ತಿಟ್ಟಿದ್ದೀವಿ. ಇನ್ನೇನು ತೋಟಕ್ಕೆ ಒಂದ್ಸಲಿ ಮಳೆ ಬೇರೆ ಬಂತಲ್ಲ, ಹಾಗಾಗಿ ತ್ಯಾವ ಆಗಿತ್ತು. ಅದಕ್ಕೆ ನೀರು ಬಿಟ್ಟಿಲ್ಲ. ಇನ್ನೇನು ನಾಳೆ ನಾಡ್ದಿಂದ ಇನ್ನೇನು ಜಾತ್ರೆ ಎಲ್ಲ ಮುಗ್ದಾದ್ಮೇಲೆ ನೀರು ಬಿಡಬೇಕು. ಸ್ವಲ್ಪ ಬಿಟ್ಟು ಉಕ್ಕೆಲ್ಲ ಒಡಿಸ್ಬೇಕು ಕಣ್ರಿ ಬೀಗ್ರೆ. ಅದ ಅಲ್ಲಿ ನೋಡ್ರಿ, ಅಲ್ಲಿ ಮಾವಿನ ಮರನೂ 1-2 ಮರ ಬೇರೆ ದೊಡ್ಡದಾಗಿ ಬೆಳೆದಿದ್ದಾವೆ. ಎಲ್ಲ ಒಳ್ಳೆ ಚೆನ್ನಾಗಿ ಫಸ್ಲೆಲ್ಲ ಬಿಟ್ಟೈತ್ ಕಣ್ ಹೇಳ್ರಿ. ಎಲ್ಲಾ ತರದ್ದು ಹಣ್ಣು ಹಂಪಲಿಂದೆಲ್ಲ ಹಾಕೊಂಡ್ಬಿಟ್ಟಿದ್ದೀರಾ. ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಕಣ್ರಿ ಬೀಗ್ರೆ, ಪರವಾಗಿಲ್ಲ. ಹಂಗೆ ಆರೈಕೆ ಮಾಡಿದೀನಿ ಕಣಿ ಹೇಳ್ರಿ ಬೀಗ್ರೆ. ನಾನು ಮೊದ್ಲು ಭಾಳ ಕಷ್ಟಪಟ್ಟು ಬಿಟ್ಟಿದ್ದೀನಿ.
ಹ್ಞೂ ಇವೆಲ್ಲ ತೆಂಗಿನ ಸಸಿಗಳೆಲ್ಲ ಹಾಕಿ ಎಲ್ಲದಕ್ಕೂ ಅವಾಗ್ಲಂಗೆ ಅಷ್ಟೇನು ಇದು ಫೆಸಿಲಿಟೀಸ್ಗಳು ಇರಲಿಲ್ಲ ಏನಿಲ್ಲ. ಎಲ್ಲ ಸಸಿಗಳೆಲ್ಲ ಹಾಕ್ಸಿ ಅವಕ್ಕೆಲ್ಲ ಗೊಬ್ಬರ ನೋಡ್ಕೋಬೇಕು, ಎಲ್ಲದೂ ನೋಡ್ಕೋಬೇಕು, ಆರೈಕೆ ಮಾಡೋದು. ಮಕ್ಳು ಆರೈಕೆ ಮಾಡಕ್ ಮಾಡಿದೀನಿ ಕಣ್ರಿ ಬಿಗ್ರೆ. ಬಿಗ್ರೆ ಇನ್ನೊಂದು ಏನಾರ ತಿಳ್ಕೊಳ್ರಿ ನೀವು, ಆದ್ರೂ ನಿಮ್ಮ ತೋಟನೂ ಬಲು ಚೆನ್ನಾಗಿ ನೀವು ಆರೈಕೆ ಮಾಡಿದಿರ ಕಣ್ ಹೇಳ್ರಿ ಬಿಗ್ರೆ. ಅದೆಷ್ಟು ಚೆನ್ನಾಗಿ ತೋಟನ ನೀವು ಇದು ಮಾಡ್ಕೊಂಡಿದ್ದೀರಂದ್ರೆ ಯಾವಾಗ ನೋಡಿರೋ ತೋಟ 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 ಅಂತಾನೆ ಹೇಳ್ತಾನೆ ಇರ್ತೀರಪ್ಪ ಅತ್ಲಗಿ. ಹ್ಞೂ ಆದ್ರೂ ನನಗೂ ನಿಮ್ಮ ತೋಟ ನೋಡಿ ಬಲಿ ಖುಷಿ ಆಗೋಯ್ತು ಕಣ್ರಿ ಬೀಗ್ರೆ. ಅಷ್ಟು ಚೆನ್ನಾಗಿ ನೀವು ಆರೈಕೆ ಮಾಡಿದ್ದೀರ ಕಣಿ ಹೇಳ್ರಿ. ಫಸ್ಲೂ ಚೆನ್ನಾಗಿ ಬಿಟ್ಟಿದ್ದಾವ್ ಕಣ್ರಿ ಬೀಗ್ರೆ. ಬೀಗ್ರೆ ಬರ್ರಿ, ಅಪರೂಪ ಬಂದಿರೋ ತೋಟದ ಹತ್ರ ಎಳ್ನೀರೇನಾದ್ರೂ ಕುಡಿರುವಂತೆ, ಬರ್ರಿ ಎಳ್ನೀರೇನಾರು ಕುಟ್ಕೊಂಡು ಹೋಗಿರಂತೆ. ಬೇಡ ಕಣ್ ಸುಮ್ಕಿರಿ ಬೀಗ್ರೆ. ಮಂತವ ಬಂದಡ್ಕೆಲ್ಲ ಹುಡುಗರು ಜ್ಯೂಸ್ ಎಲ್ಲ ಕೊಟ್ರು, ಜ್ಯೂಸ್ ಎಲ್ಲ ಕುಡ್ದು ಮಜ್ಜಿಗೆಲ್ಲ ಕುಡಿ ಅಷ್ಟರಲ್ಲಿ ನಮ್ಗೆ ಹೊಟ್ಟೆ ತುಂಬಿಟ್ಟೈತೆ. ಎಳ್ನೀರೇನು ಬೇಡ, ಮಂತವ ಹೋಗಿ ಊಟ ಮಾಡಿದ್ರೆ ಆಗುತ್ತೆ. ಬರ್ರಿ ಅತ್ಲಗಿ. ನಮ್ಗೆ ಏನಂದ್ರೆ ತೋಟದ ದಾರಿ ಗೊತ್ತಾಗ್ತಿರಲ್ಲ. ಇದೇ ಮೊದಲನೇ ಸಲ ನಿಮ್ ತೋಟಕ್ಕೆ ಬಂದಿದ್ದಲ್ಲ, ಹಂಗಾಗಿ ಕರ್ಕೊಂಡ್ ಬಂದಿದ್ದು. ಮುಂದಿನ ಸಲಿಂದ ಇನ್ನೇನು ನಾನು ಬರ್ಬೇಕಂದ್ರೆ ಬೇಕಾದ್ರೆ ಇನ್ನೇನು ತೋಟ ನೋಡ್ಕೊಂಡಿದೀನಿ. ನಾನೇನು ಯಾರಿಗೂ ಏನು ಕರಿಯಲ್ಲ ಕಣ್ ಬೀಗ್ರೆ, ಸೀದಾ ಬಂದ್ಬಿಡ್ತೀನಿ. ಆಯ್ತು. ಬರ್ರಿ ಬೀಗ್ರೆ, ಹೋಗಣ ಬರ್ರಿ. ಮಂತವ ಮತ್ತೆ ಹುಡುಗರೆಲ್ಲ ಬಂದು ನಮ್ಗೆ ಕಾಯ್ಕೊಂಡಿರೋದು, ನಾವು ತಡ ಮಾಡ್ಕೊಂಡು ಹೋಗೋದು, ಅವ್ರು ಹೊಟ್ಟೆ ಹಸ್ಕೊಂಡಿರೋದು. ನಮ್ಮ ಅಜ್ಜಿ ನನ್ನ ಮೇಲೆ ರೇಗಾಡುತ್ತೆ. ಮತ್ತೆ ಯಾಕಂತೀರ, ನಾನೇ ಅಲ್ವಾ ಯಾರು ನೀವು ಬರಲ್ಲ ಬರಲ್ಲ ಅಂದ್ರೂ ಹಿಂಸೆ ಮಾಡಿಬಿಟ್ಟು ತೋಟದ ಹತ್ರ ಕರ್ಕೊಂಬಂದಿದ್ದು ನಾನು. ಬೆಳಿಗ್ಗೆ ನಾನು ಹಿಂಸೆ ಮಾಡಿಬಿಟ್ಟು ಮತ್ತೆ ಎಲ್ಲರೂ ನನಗೆ ಬೈತಾರೆ. ಬರ್ರಿ ಹೋಗೋಣ. ಮಾತ್ರ ನಿಮ್ಮ ಕಡೆ ಒಳ್ಳೆ ನೀರಾವರಿಗೆ ಏನು ತೊಂದರೆ ಇಲ್ಲ ಕಣಿ ಹೇಳ್ರಿ ಬಿಗ್ರೆ. ಒಳ್ಳೆ ಬೋರ್ನಲ್ಲೆಲ್ಲ ಚೆನ್ನಾಗಿ ನೀರು ಓಡ್ತೈತೆ, ಚೆನ್ನಾಗಿ ಇದೆ ಬಿಡ್ರಿ. ಒಂಥರ ನಿಮ್ಮ ತೋಟ ಈ ಕಡೆ ನಿಮ್ಮ ಹಳ್ಳಿ, ನಿಮ್ಮ ಕಡೆ ಒಂಥರ ವಾತಾವರಣ ನೋಡೋದಕ್ಕೂ ಒಂಥರ ಚೆನ್ನಾಗೈತೆ ಕಣ್ ಬೀಗ್ರೆ. ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೆ. ಲೋ ರಂಗಜ್ಜ, ತೋಟ ಮಾತ್ರ ಬಲು ಚೆನ್ನಾಗೈತ್ ಕಳ್ಳ. ಮಾತ್ರ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ. ಈಗಳಲ್ಲ ರಂಗಜ್ಜ. ನನ್ಗಂತೂ ಇನ್ನೊಂದ್ಗಳಿಗೆ ತೋಟದಲ್ಲಿ ಇಲ್ಲೇ ಮಲ್ಕೊಂಡ್ಬಿಡೋದ ಒಂದು ಅರ್ಧ ಮುಕ್ಕಾಲು ಗಂಟೆ ಹಂಗೆ ಅನಿಸ್ತೈತ್ ಕಳ್ಳಿ. ಒಳ್ಳೆ ಮೇಲ್ಗಡೆಯಿಂದ ನೆರಳು, ಕೆಳಗಡೆ ನೀರು ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ನೆಲನೂ ಒಳ್ಳೆ ತಣ್ಣಕ್ಕೆ ಕೊರಿತೈತೆ, ತಂಪಾಗೈತೆ. ಉಲ್ಲಸ್ರ ಮೇಲೆ ಆರಾಮಾಗಿ ಮಲ್ಕೊಂಡ್ಬಿಡ್ಬೋದು. ಎಲ್ಲ ಊರಿಗೆ ಅಲ್ಲಿ ಮಂತಾವ ಹೋಗಿ ನಿನ್ಕೊಬಿಟ್ರೆ ಅಲ್ಲಿ ಮಂತಾವ ಕುತ್ಕೊಳಕ್ಕಾಗಿ ತಿಳ್ಕೊಳೋ ಬಿಸಿಲಲ್ಲಿ ಅಷ್ಟೇ ಶೆಕೆ. ಆರಾಮಾಗಿ ಇಲ್ಲೇ ಮಲ್ಕೊಂಡ್ಬಿಡೋದು ಅನಿಸ್ತೈತೆ. ಏನು ಮಾಡ್ತೀಯ? ಹೋಗ್ಲೇಬೇಕು ಈಗ, ಅರ್ಜೆಂಟು. ಹೋಗಿ ಊಟ ಮಾಡಬೇಕು. ಹುಡುಗರೆಲ್ಲ ಬಂದ್ಬಿಟ್ರೆ ಏನು ಮಾಡೋಣ? ಬರ್ರಿ ಅತ್ಲಾಗಿ. ಮಾತ್ರ ತೋಟದೊಳಗೆ ಬಂದ್ಬಿಟ್ರೆ ಆಚೆ ಕಡೆ ಹೋಗಕ್ಕೆ ಮನ್ಸಾಗ್ತಿಲ್ಲ ಕಣಪ್ಪ ನನಗಂತೂ. ಬೀಗ್ರೆ ತಡೀರಿ, ಒಂದು ನಿಮಿಷ ಫೋನ್ ಬರ್ತೈತೆ. ಹಲೋ, ಹೇಳ ಪಾಪ, ಯಾಕ ಫೋನ್ ಮಾಡಿಯಾ? ಯಾಕಪ್ಪ? ಬಂದ್ರ ಅಲ್ಲೇ? ಸರಿ ಕಣ್ತಾಯಿ, ಸರಿ ಆಯ್ತು. ಇನ್ನು ಗೇಟ್ ಹತ್ರ ಇದಾರಂತ? ಬಂದೆ ಬಿಟ್ಟು ನಾವು ಅಲ್ಲೇ ಹೊಲ್ಟಿದ್ದೀವಿ. ಇಲ್ಲಿಂದಾನೆ ನಡ್ಕೊಂಡ್ ಬರ್ತಿದ್ದೀವಿ. ನಾವು ಅಲ್ಲೇ ತೋಟ ಬಿಟ್ಟು ಅಲ್ಲೇ ಅರ್ಧ ದೂರದಲ್ಲಿ ಇದ್ದೀವಿ. ಇನ್ನೊಂದು 5 ನಿಮಿಷ ಬಂದ್ಬಿಟ್ಟು ಅವ್ರು ಮಂತಾವ್ ಬರೋ ಅಷ್ಟಲ್ಲಿ ನಾವು ಅಲ್ಲಿ ಬಂದು ನಿಂತಿರ್ತೀವಿ ನೋಡಮ್ಮ. ಸರಿ ಕಣಮ್ಮ, ಆಯ್ತು. ಅಲ್ಲ ಕಣಮ್ಮ, ನಿಮ್ಮ ಅತ್ತೆ ಚಿಕನ್ ಏನೋ ಇದು ಗ್ರೇವಿ ಏನೋ ಮಾಡಬೇಕು ಅಂತ ಹೇಳ್ತಿದ್ರು, ರೆಡಿ ಆಯ್ತಾ? ಹೌದಾ? ಸರಿ ಕಣಮ್ಮಣಿ, ಆಯ್ತು. ಸರಿ ಆಯ್ತು. ಬರ್ತೀವಿ ಬಂದೇ ಬಿಟ್ಟು. ಅಲ್ಲೇ ಬಂದಿದಾರ ಅನ್ಸುತ್ತೆ. ರಂಗಜ್ಜ, ಬಾರೋ, ಒತ್ತಾಗೋಯ್ತು ಕಣ್, ಬಾರೋ. ಏನಂತ ಬೀಗ್ರೆ, ಹುಡುಗರು ಬಂದ್ರಂತ? ಮುಖಂಡ್ ನಡೀರಿ ಬೀಗ್ರೆ, ಹೋಗ ನಡೀರಿ. ಅಲ್ಲೇ ಗೇಟ್ ಹತ್ರ ಇದಾರಂತೆ, ಫೋನ್ ಮಾಡಿದ್ರಂತೆ. ನಡೀರಿ, ಬೇಗ ಹೋಗೋಣ. ಅದಕ್ಕೆ ನಮ್ಮ ಸೊಸೆ ಫೋನ್ ಮಾಡಿದ್ಲು, ಅಮ್ಮಣ್ಣಿ. ಮಾವನವ್ರೆ ಎಲ್ಲಿದ್ದೀರ, ಬರ್ರಿ ಬೇಗ. ಅಲ್ಲೇ ಎಲ್ಲರೂ ಬರ್ತಿದಾರಂತೆ, ನೀವು ಒತ್ತು ಮಾಡಬೇಡ್ರಿ, ಬರ್ರಿ ಬೇಗ ಬರ್ರಿ ಅಂತ ಹೇಳಿರುವ. ನಾನಲ್ಲಿ ಅರ್ಧ ದೂರದಲ್ಲಿ ಇದ್ದೀನಿ ಕಣಮಣಿ ಅಂತ ಹೇಳಿದೆ. ನಡೀರಿ, ಬೇಗ ಹೋಗೋಣ ನಾವು. ಒಟ್ನಲ್ಲಿ ಅವ್ರು ಮಂತವ ಬರೋ ಅಷ್ಟರಲ್ಲಿ ನಾವು ಹೋಗಿ ಮನೆ ಹತ್ರ ನಿಂತ್ಕೊಂಡಿರೋಣ. ಅಗಳ ಹುಡುಗರೆಲ್ಲ ಬಂದೇ ಬಿಟ್ರು ಹೆಂಗ? ಪಾಪ ಬಂದ್ರೇನಪ್ಪ? ಸರಿ ಆಯ್ತು. ಬರ್ರಿ. ಅದ್ಯಾಕ್ರಪ್ಪ, ಯಾಕ ತಡ ಮಾಡ್ಕೊಂಬಂದ್ರಿ? ಬೇಗ ಬರೋದಲ್ವೇಂದ್ರಪ್ಪ ನೀವು? ಯಾಕೆ ಇಷ್ಟೊಂದು ತಡ ಮಾಡ್ಕೊಂಬಂದ್ರಿ ನೀವು? ಏನ್ ಮಾಡ್ತೀಯಮ್ಮ, ಅಲ್ಲಿ ಮಂತವೆಲ್ಲ ಕೆಲ್ಸಗಳೆಲ್ಲ ಇದ್ದು ಎಲ್ಲ ರೆಡಿ ಮಾಡಿ ಬರೋ ಅಷ್ಟರಲ್ಲಿ ಸ್ವಲ್ಪ ಅಲ್ಲಿಂದ ಹೊರಡದೆ ಒಂದ್ ಸ್ವಲ್ಪ ತಡ ಆಗೋಯ್ತು. ಇಲ್ಲಿ ಕಣ್ ಬಿಡಮ್ಮ. ಅಲ್ಲ ಕಣಮ್ಮ, ಎಲ್ಲಿ ಅತ್ತೆ ಮಾವ ಅಪ್ಪಯ್ಯ ಶಂಕರಾಜನು ಬಂದೈತಂತೆ. ಶಂಕರಾಜ ಯಾರು ಕಾಣಿಸ್ತಿಲ್ಲ. ಎಲ್ಲಮ್ಮ, ಯಾರು ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ರಮ್ಮ? ಹಂಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹೆಂಗ ಆರಾಮಾಗಿ ಬಂದಿದ್ರಲ್ಲಪ್ಪ, ಅಷ್ಟೇ ಸಾಕು. ಒಟ್ಟ ಬೆಳಿಗ್ಗೆ ತಿಂಡಿ ತಿಂದಿದ್ದಲ್ವಾ ನೀವು? ಎಲ್ಲೂ ಊಟ ಗೀಟ ಏನು ಮಾಡ್ಕೊಂಡ್ ಬಂದಿಲ್ಲ. ಸರಿ ಆಯ್ತು. ತಡೀರಪ್ಪ, ಬೀಗ್ರ ಕರಿತೀನಿ. ಅಮ್ಮಣಿ, ಸರಗಮ್ಮ, ಹುಡಗಮ್ಮ, ನಿಮ್ಮ ಅಮ್ಮನ ಕರ್ಕೊಂಬ ಅತ್ಲಾಗಿ. ಎಲ್ಲ ಊಟ ಕೂತ್ಕೊಳ್ಳೋಣ ಅತ್ಲಾಗಿ. ಒತ್ತು ಬೇರೆ ಆಗೋಯ್ತು. ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲ ನಿಮ್ಗೋಸ್ಕರನೇ ಅವಾಗ್ಲೇ ನಾನು ಕಾಯ್ಕೊಂಡಿದ್ದೀವಿ ಕಣಪ್ಪ.
ಅಲ್ಲ ಅರ್ಧ ಮುಕ್ಕಾಲು ಗಂಟೆಯಿಂದ ನಿಮ್ಗೋಸ್ಕರನೇ ಕಾಯ್ಕೊಂಡಿರೋದು ನಾವು. ಅಲ್ಲ ಕಣಮ್ಮ, ನಾವು ಬರ್ತಿದ್ದು ನಮಗೋಸ್ಕರ ಯಾಕೆ ನೀವು ಊಟ ಮಾಡ್ದಲ್ಲೇ ಕಾಯ್ತಿದ್ರಿ? ಆರಾಮಾಗಿ ನೀವು ಊಟ ಮಾಡ್ಕೊಳದಲ್ವಾ? ನಮಗೋಸ್ಕರ ನೀವು ಹೊಟ್ಟೆ ಹಸ್ಕೊಂಡು ಯಾಕಮ್ಮ ಇದ್ರಿ? ಅಲ್ಲ ಕಣಮ್ಮ, ಅಪ್ಪ ಯಾವ್ರೆಲ್ಲ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅಯ್ಯ ನಿಮ್ಮ ಅಪ್ಪಯಿಂದ ಏನ್ ಹೇಳ್ತೀಯ ಬಾರ ಪಾತ್ಲಾಗಿ. ಬೇಡ ಕಣಜ್ಜ ಎಲ್ಲೂ ಹೋಗ್ಬೇಡ್ರಿ ಇವಾಗ ಬೀಗರಿ ಕೆಲ್ಸಗಳಿದಾವ ಅಂತ ಹೇಳಿದ್ರೆ ಮಾತು ಕೇಳಿಲ್ಲ. ಬೆಳಗ್ಗೆಯಿಂದ ಒಂದೇ ಸಂಖ್ಯೆ ಆಟ. ತೋಟಕ್ಕೆ ಹೋಗಿ ನೋಡ್ಕೊಂಡ್ ಬರ್ಬೇಕು, ತೋಟ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ. ನೀವು ಬೇರೆ ಬರೋದು ಇನ್ನೂ ಅರ್ಧ ಮುಕ್ಕಾಲು ಗಂಟೆ ತಡ ಆಗುತ್ತಂತ ಹೇಳಿದ್ರಲ್ಲಪ್ಪ. ಅದಕ್ಕೆ ನಿಮ್ಮ ಅಪ್ಪಯ್ಯ ಬೀಗರಿ ಕರ್ಕೊಂಡು ತೋಟ ಹೋಗಿ ಬರಕ್ಕೆ ಹೋಗಿದ್ದಾರೆ. ಫೋನ್ ಮಾಡಿದ್ದು ಇನ್ನೇನು ಬರ್ತಿದಾರಂತೆ, ಇನ್ನೊಂದು 10 ನಿಮಿಷ ಬಂದೇ ಬಿಡ್ತಾರೆ. ಬರ್ರಿ ನೀವು ಊಟ ಕೂತ್ಕೊ ಬರ್ರಿ. ಆಗ ಸದ್ಯ ಹುಡುಗರು ಬಂದ್ರಲ್ಲ. ಮಗಳೇ ಚೆನ್ನಾಗಿದ್ದೀಯನಮ್ಮ? ಪಾಪ ರಮೇಶಪ್ಪ, ಪವಿತ್ರಮ್ಮ, ಬರ್ರಮ್ಮ, ಬರ್ರಿ. ಹೆಂಗ ಇನ್ನೇನು ಹೊಡದ್ರಿ, ಕೈ ಕಾಲ್ ಮಕ್ಕ ತೊಳ್ಕೊಂಬರ್ರಿ, ಊಟ ಕೂತ್ಕೊಳ್ಳಿರಂತೆ ಅತ್ಲಾಗಿ ಗೊತ್ತಾಯ್ತು. ಅಲ್ಲ ಕಣ ಬಾಬಾ, ಯಾಕೆ ಇಷ್ಟೊಂದು ತಡ ಮಾಡ್ಕೊಂಬೋದ್ರಿ ನೀವು? ಬೇಗ ಬರೋದಲ್ಲವ್ರ? ಸರಿ ಸರಿ ಆಯ್ತು, ಊಟ ಮಾಡ್ರಿ. ಅಲ್ಲ ಕಣ ಪಾಪ, ನಾವು ಆಮೇಲಿಂದ ಊಟ ಮಾಡ್ತಿರಿಲ್ವಾ? ಆಮೇಲಿಂದ ಊಟ ಮಾಡ್ತೀನಿ ಅಂತ ಹೇಳಿದ್ರು ನೀ ಅಮ್ಮ. ಊಟ ಮಾಡ್ರಿ ಮೊದ್ಲು, ನೀವು ಹೊಟ್ಟೆ ಹಸ್ಕೊಂಡ್ ಬಂದಿದ್ರ, ಅಷ್ಟೂರಿನ ಬಂದಿದ್ರ ಅಂತ ಹಿಂಸೆ ಕೊಟ್ಟು ಅತ್ಲಾಗಿ ಊಟ ಮಾಡಿಸ್ತೈತ ಅತ್ಲಾಗಿ. ನಾನು ಬೇಡ ಬೇಡ ಅಂತ ಹೇಳಿದ್ರು ನೀವು ಅಮ್ಮ ಮಾತೆ ಕೇಳ್ತಿಲ್ವಲ್ಲ ನಂದು. ಅಮ್ಮ ಆಮೇಲಿಂದ ಊಟ ಮಾಡ್ತೀವಿಲ್ಲ ಅಂದ್ರೆ ನೀವು ಬರ್ರಿ ಅತ್ತೆ, ಬರ್ರಿ. ಮಾವನವರು ಬರೋವರೆಗೂ ಒಂದ್ ಸ್ವಲ್ಪ ಕಾಯನ ಅಂತ ಇದ್ರು ಇಲ್ಲ ಇಲ್ಲ ನೀವು ಊಟ ಮಾಡ್ರಿ ಅಂತ ಊಟ ಮಾಡಿಸ್ತಿದ್ರಲ್ಲ ನೀವು. ನೀವು ಕೂತ್ಕೊ ಬರ್ರಿ. ಪಾಪ ಹೋಗಪ್ಪ, ಆ ಹುಡುಗಿಗೂ ಕರ್ಕೊಂಬ ಇಲ್ಲಿ. ಎಲ್ಲಾರು ಕೂತ್ಕೊಂಡತ್ಲ ಊಟ ಮಾಡೋಣ. ಅಮ್ಮನಿಗೂ ಕರ್ಕೊಂಬ ಹೊಡವಿಲ್ಲಿ. ಹ್ಞೂ ಕಣಪ್ಪ ಅತ್ಲಾಗಿ. ಅತ್ತೆ ಅವ್ರೆ, ಅಮ್ಮ ಬರ್ರಿ, ನೀವು ಊಟ ಮಾಡಿ ಬರ್ರಿ. ನೀವು ನಮ್ಮ ಜೊತೆ. ನಾವೇ ಇನ್ನೇನು ಊಟ ಮಾಡೋಣ ಅತ್ಲಾಗಿ. ನಿಮ್ಗೆಲ್ಲ ಬಿಟ್ಬಿಟ್ಟು ನಾವು ಊಟ ಮಾಡಿದ್ರೆ ಸರಿ ಆಗಲ್ಲ. ಬರ್ರಿ ನೀವು ಊಟ ಮಾಡ್ರಪ್ಪ. ನೀವು ಪಾಪ ಅಲ್ಲಿಂದ ಹೊಟ್ಟೆ ಹಸ್ಕೊಂಡ್ ಬಂದಿದ್ದೀರಾ. ನಾವು ಮಧ್ಯಾಹ್ನನೇ ಊಟ ಮಾಡಿದೀವಿ, ನಮ್ಗೇನು ಹೊಟ್ಟೆ ಹಸ್ತಿಲ್ಲ. ನೀವು ಊಟ ಮಾಡಾದ್ಮೇಲೆ ಆಮೇಲಿಂದ ನಾವು ಮಾಡ್ತೀವಿ. ಮೊದ್ಲು ಊಟ ಮಾಡಿ. ಸಾಂಬಾರೆಲ್ಲ ಚೆನ್ನಾಗೈತೇನಪ್ಪ? ಹೂ ಕಣತೆ, ಸಾಂಬಾರ್ ಮಾತ್ರ ಸೂಪರ್ ಆಗೈತೆ, ಟೇಸ್ಟಿ ಆಗೈತೆ. ಅಲ್ಲಿ ನಮ್ಮೂರಲ್ಲಿ ಜಾತ್ರೆಯಲ್ಲಿ ಮಾಡಿದ್ರಲ್ಲ ಹಂಗೆ ಟೇಸ್ಟ್ ಐತತ್ತೆ. ಸಖತ್ತಾಗೈತೆ. ನಾನಂತೂ ಬೆಳಿಗ್ಗೆ ತಿಂಡಿ ತಿನ್ಕೊಂಡ್ ಬಂದಿದ್ದಕ್ಕೂ ಅದಕ್ಕೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು. ನಾನಂತೂ ಚೆನ್ನಾಗಿ ತಿನ್ಬಿಟ್ಟು ಅತ್ಲಾಗಿ. ಬಹಳ ಚೆನ್ನಾಗೈತೆ ಕಣತೆ, ಸಾಂಬಾರ್ ಮಾತ್ರ ಸೂಪರ್ ಆಗೈತೆ. ಅಪ್ಪ ಅವರು ತೋಟದ ಹತ್ರ ಏನು ಕಮ್ಮ ಹೋದ್ರು ಇವಾಗ? ನಾಳೆ ಹೋಗಿದ್ರೆ ಆಗ್ತಿರಲ್ವಾ ಅತ್ಲಾಗಿ? ಏನಂತ ಅರ್ಜೆಂಟ್ ಇತ್ತು ಅತ್ಲಾಗಿ? ಅವ್ರಿಗೆಲ್ಲ ಬಿಟ್ಟು ಊಟ ಮಾಡಂಗಾಯ್ತು. ಬಾವಾ, ಅವ್ರು ಬಂದ ಮೇಲಿಂದ ಊಟ ಮಾಡ್ತಾರೆ. ನೀವು ಊಟ ಮಾಡ್ರಿ ನೀವು.